ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ನಮಸ್ಕಾರ. ವೀಕ್ಷಕರೆಲ್ಲರಿಗೂ ವಂದನೆಗಳು. ನಾವು ರಾಮಾಯಣದ ಸರಣಿ ಚಿಂತನೆಯಲ್ಲಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಯುದ್ಧಕಾಂಡಕ್ಕೆ ಪ್ರವೇಶ ಮಾಡಿದ್ದೆವು. ಯುದ್ಧಕಾಂಡದ ಕೆಲವೊಂದಷ್ಟು ಭಾಗಗಳನ್ನು ನಾವು ನೋಡಿದ್ದೇವೆ. ಲಂಕೆಗೆ ಹೋಗಿ ಬಂದಂತಹ ಆಂಜನೇಯ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯ ಚೂಡಾಮಣಿಯನ್ನು ತಂದು ಒಪ್ಪಿಸಿದ್ದಾನೆ. ಸಂತೋಷಗೊಂಡಂತಹ ಭಗವಂತನ ಆಲಿಂಗನ ಭಾಗ್ಯವು ಆಂಜನೇಯನಿಗೆ ಲಭಿಸಿದ್ದನ್ನು ನಾವು ಸುಂದರಕಾಂಡದ ಅಂತ್ಯದಲ್ಲಿ ನೋಡಿದ್ದೇವೆ. ಯುದ್ಧಕಾಂಡದ ಪ್ರಥಮ ಸ್ಕಂದ ಏನಿದೆ ಅಲ್ಲಿ ಆ ರಾಮ ಹಾಗೂ ಆಂಜನೇಯ ಇವರಿಬ್ಬರ ಆಲಿಂಗನ ಅಂತ ಹೇಳುವಂತಹ ಪ್ರಥಮ ಸರ್ಗದ ಬಗ್ಗೆಯೂ ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡಿದ್ದೇವೆ. ಭಗವಂತ ಯಾವಾಗಲೂ ಹಾಗೇನೆ, ನಾವು ಏನಾದರೂ ಬಯಕೆಯನ್ನು ದೇವರ ಮುಂದೆ ಇಟ್ಟಾಗ ಆತ ನಾವು ಕೇಳಿದ್ದನ್ನು ನಮಗೆ ಕೊಡ್ತಾನಂತೆ. ಆದರೆ ಏನನ್ನೂ ಕೇಳದೆ ಆತನನ್ನೇ ನಾವು ಬಯಸಿದರೆ ಆತ ನಮಗೆ ತನ್ನನ್ನೇ ತಾನು ಒಪ್ಪಿಸಿಕೊಳ್ತಾನೆ ಭಕ್ತರಾದವರಿಗೆ ಅಂತ ಹೇಳುವಂಥದ್ದು ಭಗವಂತನ ನಿರ್ಧಾರ. ಬಯಸಿ ಬೇಡಿದರೆ ಬಯಸಿದ್ದ ನೀವ, ಬಯಸದೇ ಬೇಡಿದರೆ ತನ್ನನೇ ಈವ ಅಂತ ಹೇಳುವಂತೆ ಆಂಜನೇಯ ಏನನ್ನೂ ಬಯಸಿಲ್ಲ. ಹಾಗಾಗಿ ಭಗವಂತ ಆತನಿಗೆ ತನ್ನನ್ನೇ ತಾನು ಕೊಟ್ಟಿಕೊಂಡಿದ್ದಾನೆ. ಈ ಎಲ್ಲ ಭಾಗಗಳನ್ನು ನಾವು ನೋಡಿದ್ದೇವೆ. ಯುದ್ಧದ ಕೆಲವೊಂದಷ್ಟು ಸಂದರ್ಭಗಳನ್ನು ಕೂಡ ನಾವು ಚಿಂತನೆ ಮಾಡಿ ಆಗಿದೆ. ಹಾಗೇನೆ ಈಗ ಯುದ್ಧ ಮುಂದುವರಿಯುತ್ತಾ ಇದೆ. ಸಮುದ್ರ ರಾಜ ದಾರಿ ಮಾಡಿಕೊಟ್ಟಿದ್ದಾನೆ. ಲಂಕಾಪಟ್ಟಣಕ್ಕೆ ಬಂದು ಆ ಸಮುದ್ರ ಆ ತಟದಲ್ಲಿ ಬೀಡು ಬಿಟ್ಟಿದೆ ರಾಮನ ಸಮಸ್ತ ವಾನರ ಸೈನ್ಯವೂ ಕೂಡ. ಈ ಮಧ್ಯೆ ಇಂದ್ರಜಿತು ಯುದ್ಧಕ್ಕೆ ಅಂತ ಬರ್ತಾನೆ. ಇಂದ್ರಜಿತು ಯುದ್ಧಕ್ಕೆ ಅಂತ ಬಂದವನು ತಾನು ಮಾಯೆಯನ್ನು ಪ್ರಯೋಗ ಮಾಡಿ ಆ ಮಾಯೆಯ ಮುಖಾಂತರ ತಾನು ಸರ್ಪಾಸ್ತ್ರವನ್ನು ಕೂಡ ತಾನು ಪ್ರಯೋಗ ಮಾಡಿದ್ದಾನೆ. ಸರ್ಪಾಸ್ತ್ರದಿಂದಾಗಿ ರಾಮ ಲಕ್ಷ್ಮಣರು ಬಂಧಿತರಾಗಿದ್ದಾರೆ. ಆಗ ಸ್ವತಃ ಗರುಡ ದೇವನೇ ಬಂದು ಆ ಸರ್ಪಾಸ್ತ್ರದಿಂದ ರಾಮ ಲಕ್ಷ್ಮಣರನ್ನು ಬಿಡುಗಡೆ ಮಾಡುವಂಥದ್ದನ್ನು ನಾವು ಚಿಂತನೆ ಮಾಡಿ ಆಗಿದೆ. ಆ ನಂತರದ ಭಾಗದಲ್ಲಿ ನಾವು ಗಮನಿಸಿದೆವು ಇಂದ್ರಜಿತು ಹಾಗೂ ಲಕ್ಷ್ಮಣನ ಯುದ್ಧ ನಡೆಯುವಂಥದ್ದು. ಆಗ ಇಂದ್ರಜಿತು ಬಿಟ್ಟಂತಹ ಬಾಣದಿಂದ ಲಕ್ಷ್ಮಣ ತಾನು ಮೂರ್ಛೆಗೊಳ್ತಾನೆ. ಆವಾಗ ಶ್ರೀರಾಮಚಂದ್ರ ಸ್ವಾಮಿ ಆಂಜನೇಯನ ಹತ್ರ ತಾನು ಹೇಳ್ತಾನೇನೆಂದರೆ, ಹೋಗಿ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬಾ ಅಂತ. ಆಂಜನೇಯ ಹೋಗಿ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬಂದಿದ್ದಾನೆ. ಗಚ್ಚ ಶೀಘ್ರ ಮಹಾಬಾಹೋ ಭಾತೃಭಿಕ್ಷಾಂ ಪ್ರದೀಯತಾಂ ಅಂತ ಶ್ರೀರಾಮಚಂದ್ರ ಸ್ವಾಮಿ ಆಂಜನೇಯನ ಬಳಿಯಲ್ಲಿ ತಾನು ಕೇಳಿಕೊಂಡಿದ್ದ. ಈ ರೀತಿಯಾಗಿ ಮರಳಿ ಲಕ್ಷ್ಮಣ ತಾನು ಎದ್ದು ಕುಳಿತುಕೊಂಡಿದ್ದಾನೆ. ಹಾಗೂ ಈ ಬಾರಿ ಲಕ್ಷ್ಮಣ ತಾನು ತೀರ್ಮಾನ ಮಾಡ್ತಾನೇನು ಅಂದರೆ, ಈ ಇಂದ್ರಜಿತುವಿನ ವಧೆಯನ್ನು ನಾನೇ ಮಾಡ್ತೇನೆ ಅಂತ ತೀರ್ಮಾನದಲ್ಲಿ ಲಕ್ಷ್ಮಣ ಎದ್ದು ಕೂತಿದ್ದಾನೆ. ಈ ಮಧ್ಯೆ ವಿದ್ಯುತ್ ಜಿಹ್ವಾ ಅಂತ ಹೇಳುವಂತಹ ಇನ್ನೊಬ್ಬ ಮಾಯಾವಿ ರಾವಣನ ಆ ಬಣದಲ್ಲಿದ್ದಂಥವನು, ಆ ವಿದ್ಯುತ್ ಜಿಹ್ವನ ಮುಖಾಂತರ ಸೀತಾಮಾತೆಯ ಬಳಿಗೆ ರಾಮನ ಒಂದು ತಲೆಯನ್ನು ಕಳುಹಿಸಿಕೊಡಲಾಗುತ್ತದೆ. ಅಂದರೆ ಇಲ್ಲಿ ಏನು ಅಂದರೆ, ರಾಮ ಸತ್ತಿದ್ದಾನೆ, ಆತನ ಶಿರವನ್ನು ನಾವು ತಂದಿದ್ದೇವೆ ಅಂತ ತೋರಿಸಿಕೊಡುವ ರೀತಿಯಲ್ಲಿ ಸೀತಾಮಾತೆ ಹತ್ರ ಕೊಂಡೋಗಿದ್ದಾನೆ ವಿದ್ಯುತ್ ಜಿಹ್ವ. ಅದನ್ನು ನೋಡಿದ ತಕ್ಷಣ ಸೀತಾಮಾತೆ ಕಂಗಾಲಾಗಿ ಮೂರ್ಛಿತಳಾಗ್ತಾಳೆ. ಆವಾಗ ಅಲ್ಲಿ ಸರಮೆ ಅಂತ ಹೇಳುವಂಥವಳೊಬ್ಬಳು, ಈಕೆ ವಿಭೀಷಣನ ಪತ್ನಿ. ಆ ಸರಮೆ ಸೀತೆಯನ್ನು ಸಮಾಧಾನಗೊಳಿಸ್ತಾ ತಾನು ಹೇಳ್ತಾಳೆ, ಶ್ರೀರಾಮಚಂದ್ರನಿಗೆ ಏನೂ ಆಗಿಲ್ಲ, ಇವರೆಲ್ಲ ಮಾಯಾಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ನೋಡಲ್ಲಿ ಈಗಾಗಲೇ ವಾನರ ಸೈನ್ಯ ಲಂಕೆಗೆ ಮುತ್ತಿದೆ, ಅಲ್ಲೆಲ್ಲ ನಗಾರಿಗಳು ಭೇರಿಗಳು ಶಬ್ದ ಕೇಳ್ತಾ ಉಂಟು, ಏನೂ ಆಗಿಲ್ಲ, ನಿನ್ನನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಸರಮೆ ಸಮಾಧಾನ ಮಾಡಿದ ನಂತರ ಸೀತಾಮಾತೆ ಯಥಾಸ್ಥಿತಿಗೆ ತಾನು ಮರಳಿ ಬರ್ತಾಳೆ. ಇದೇ ರೀತಿಯಾಗಿ ರಾಮನ ಬಳಿಗೂ ಕೂಡ ಮಾಯಾ ಸೀತೆಯನ್ನು ಕೊಂಡು ಹೋಗಿ ಸೀತೆಯನ್ನೂ ವಧಿಸಿದ್ದೇವೆ ಅಂತ ಹೇಳುವಂಥ ರೀತಿಯಲ್ಲಿ ತೋರಿಸಿಕೊಡುವಂಥದ್ದು ಇಂದ್ರಜಿತು ಮುಂತಾದವರು. ಈ ರೀತಿ ಮಾಯಾ ಪ್ರಯೋಗಗಳೆಲ್ಲ ನಡೀತದೆ. ಕೊನೆಗೆ ಇವಾಗ ಇಂದ್ರಜಿತುವನ್ನು ವಧಿಸಲೇಬೇಕು ಅಂತ ಲಕ್ಷ್ಮಣ ತಾನು ಉದ್ಯುಕ್ತನಾಗಿದ್ದಾನೆ. ಈ ಇಂದ್ರಜಿತುವಾದರೂ ಒಂದು ಯಾಗ ಮಾಡ್ತಾ ಇದ್ದಾನೆ. ನಿಕುಂಬಿಳಾದೇವಿ ಅಂತ ಹೇಳುವಂಥ ಒಂದು ಕ್ಷುದ್ರ ಶಕ್ತಿಯ ಆರಾಧನೆಯಲ್ಲಿ ತಾನಿದ್ದಾನೆ. ಆವಾಗ ವಿಭೀಷಣ ಇದ್ದಾನೆ. ಈ ರಾವಣನ ತಮ್ಮನಾದಂಥ ವಿಭೀಷಣ ಬಂದು ಭಗವಂತ ಶ್ರೀರಾಮಚಂದ್ರನ ಪಕ್ಷದಲ್ಲಿ ತಾನು ಸೇರಿದ್ದಾನೆ. ವಿಭೀಷಣ ಲಕ್ಷ್ಮಣನಿಗೆ ಹೇಳ್ತಾನೇನು ಅಂದರೆ,
ಯಾವಾಗ ಇಂದ್ರಜಿತು ಹಿಂದೆ ಯುದ್ಧದಲ್ಲಿ ಹೋರಾಡಿದ್ದ ದೇವೇಂದ್ರನ ಜೊತೆಗೆ ಮೊದಲು ಅವನ ಹೆಸರಿದ್ದದ್ದು ಮೇಘನಾಥ ಅಂತ. ಮೇಘನಾಥ ಅಂತ ಹೇಳಿದ್ದವನು ಇಂದ್ರನನ್ನು ಗೆದ್ದು ತಾನು ಇಂದ್ರಜಿತುವಾಗಿದ್ದಾನೆ. ಅವನಿಗೊಂದು ವರ ಇತ್ತು, ಏನು ಅಮರನಾಗಬೇಕು ಅಂತ ಕೇಳಿಕೊಂಡಿದ್ದ. ಆದರೆ ಅಮರತ್ವ ದಯಪಾಲಿಸ್ಲಿಕ್ಕೆ ಆಗುವುದಿಲ್ಲ, ಬ್ರಹ್ಮದೇವರಿಂದ ಪಡ್ಕೊಂಡಂತಹ ವರ. ಏನು ವರ ಅಂದರೆ ಇವನು ಆ ನಿಕುಂಬಳಾ ದೇವಿಯನ್ನು ಆರಾಧನೆ ಮಾಡಿ ಒಂದು ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಿಂದ ಒಂದು ಕುದುರೆ ಪ್ರಕಟವಾಗಿ ಬರ್ತದೆ. ಆ ಕುದುರೆ ಮೇಲೆ ಕೂತು ಇಂದ್ರಜಿತು ಯುದ್ಧಕ್ಕೆ ಹೋದರೆ ಆ ಕುದುರೆ ಬಂದಂತಹ ಆ ಕುದುರೆ ಏನಿದೆ ಯಜ್ಞದಿಂದ ಬಂದದ್ದು, ಅದರ ಮೇಲೆ ಕೂತು ಹೋದಾಗ ಯಾವ ಯುದ್ಧದಲ್ಲಿ ಇವನು ಪಾಲ್ಗೊಳ್ತಾನೋ ಆ ಯುದ್ಧದಲ್ಲಿ ಇವನಿಗೆ ಗೆಲುವು ಅಂತ ಹೇಳುವಂಥದ್ದು ನನಗೆ ನಿಶ್ಚಯವಾಗಿ ಸಿಗಬೇಕು ಅಂತ ವರ ಕೇಳಿಕೊಂಡಿದ್ದ. ತಥಾಸ್ತು ಅಂತ ಇವನಿಗೆ ಆ ವರ ಅಭಯ ಪ್ರಧಾನವಾಗಿ ಬಂದಿತ್ತು. ಈವಾಗ ಇಲ್ಲಿ ವಿಭೀಷಣ ಹೇಳ್ತಾನೆ ಲಕ್ಷ್ಮಣನ ಹತ್ರ, ಅವನು ಯಾಗ ಪ್ರಾರಂಭ ಮಾಡಿ ಆಗಿದೆ, ಯಜ್ಞವು ಈಗಾಗಲೇ ಪ್ರಾರಂಭವಾಗಿದೆ, ಈಗಲೇ ಹೋಗಬೇಕು, ಕುದುರೆ ಬರುವುದಕ್ಕಿಂತ ಮೊದಲು ಹೋಗಿ ಆ ಇಂದ್ರಜಿತುವನ್ನು ವಧಿಸಬೇಕು. ಎಲ್ಲಿಯಾದರೂ ಆ ಅಶ್ವ ಬಂತು ಅಂತಾದರೆ ಮತ್ತೆ ಇಂದ್ರಜಿತುವಿನ ವಧೆ ಅಸಾಧ್ಯ ಅಂತ. ಅದೇ ರೀತಿಯಾಗಿ ಲಕ್ಷ್ಮಣ ಹೋಗ್ತಾನೆ, ಇವನು ಯಜ್ಞವನ್ನು ಮಾಡ್ತಾ ಇದ್ದಾನೆ ಇಂದ್ರಜಿತು. ಆದರೆ ಆ ಕುದುರೆ ಬರುವುದಕ್ಕಿಂತಲೂ ಮೊದಲು ಲಕ್ಷ್ಮಣ ತಾನು ವೀರಾವೇಶದಲ್ಲಿ ಹೋಗಿ ಆ ಇಂದ್ರಜಿತುವಿನ ಶಿರಚ್ಛೇದನವನ್ನು ಮಾಡಿಬಿಡ್ತಾನೆ. ಈ ರೀತಿಯಾಗಿ ಯುದ್ಧದಲ್ಲಿ ಇಂದ್ರಜಿತುವಿನ ವಧೆಯಾಗುತ್ತದೆ. ಅದೇ ರೀತಿಯಾಗಿ ಅಕಂಪನ, ಸುಪಾಶ್ವ, ವಿದ್ಯುಜ್ಜಿಹ್ವ, ಪಾಶ್ವ ಹೀಗೆ ಅನೇಕರಿದ್ದಾರೆ ರಾವಣನ ಸೈನ್ಯದಲ್ಲಿ. ಪ್ರಹಸ್ತ ಇವರೆಲ್ಲರ ವಧೆಯೂ ಕೂಡ ಅಲ್ಲಿ ಆಗುತ್ತದೆ ಯುದ್ಧದಲ್ಲಿ. ಬೇರೆ ಬೇರೆಯವರು, ಕೆಲವರದ್ದು ಅಷ್ಟು ಜನರನ್ನು ಅಂಗದ ಕೊಂದ, ಇನ್ನೊಂದಷ್ಟು ಜನರನ್ನು ಸುಗ್ರೀವ ಕೊಂದಿದ್ದಾನೆ. ಹೀಗೆ ಎಲ್ಲರೂ ಕೂಡ ಮೈಂದ, ದ್ವಿವಿಧ, ನಳ, ನೀಲ ಈ ಒಂದೆರಡ ಅಸಂಖ್ಯಾತ ವೀರ ಯೋಧರಿದ್ದಾರೆ ರಾಮನ ಪಕ್ಷದಲ್ಲಿ. ಎಲ್ಲರಿಂದಲೂ ಕೂಡ ರಾವಣನ ಸೈನ್ಯದ ಅನೇಕ ಪ್ರಮುಖರು ನಾಶವಾಗಿ ಹೋಗ್ತಾರೆ. ಈಗ ಕುಂಭಕರ್ಣನನ್ನು ಎಬ್ಬಿಸಬೇಕು ಅಂತ ಕುಂಭಕರ್ಣ ತಾನು ದೀರ್ಘಕಾಲದ ನಿದ್ದೆಯಲ್ಲಿದ್ದಾನೆ. ರಾವಣನ ತಮ್ಮನಾದ ಕುಂಭಕರ್ಣನನ್ನು ಎಬ್ಬಿಸುವಂತಹ ಪ್ರಯತ್ನ ನಡೆಯುತ್ತದೆ. ಏನೋ ಬಾಯಿ ಮಾತಲ್ಲಿ ವರ ಕೇಳಲಿಕ್ಕೆ ಹೋಗಿ, ಅಮರತ್ವವನ್ನು ಕೇಳಲಿಕ್ಕೆ ಹೋಗಿ ತಾನಿಲ್ಲಿ ನಿದ್ದೆಯನ್ನು ಕೇಳಿಕೊಂಡು ಶಾಶ್ವತವಾಗಿ ಮಲಗಿಬಿಟ್ಟಿದ್ದಾನೆ ಕುಂಭಕರ್ಣ. ಈಗ ಕುಂಭಕರ್ಣನನ್ನು ಎಬ್ಬಿಸುವಂತಹ ಪ್ರಯತ್ನ ಎಲ್ಲ ರೀತಿಯಲ್ಲಿ ನಗಾರಿಗಳನ್ನು ಬಾರಿಸ್ತಾ ಯಾವ್ಯಾವುದೋ ರೀತಿಯಾದಂತಹ ಭೇರಿಗಳನ್ನು, ಡೋಲುಗಳನ್ನು ಎಲ್ಲವನ್ನೂ ಹೊಡೆದು ಅವನ ಮೂಗಿನ ಬಳಿಗೆ ರುಚಿಯಾದ ಖಾದ್ಯವನ್ನು ಕೊಂಡೋಗಿ ಹೇಗೋ ಮಾಡಿ ಅಂತೂ ಎಬ್ಬಿಸಿ ಬಿಡ್ತಾರೆ ಕುಂಭಕರ್ಣನನ್ನು. ಯಾಕಂದರೆ ಕುಂಭಕರ್ಣ ಏಳದೆ ಇಲ್ಲಿ ಈಗ ಯೋಧರ ಸಂಖ್ಯೆ ಕಡಿಮೆಯಾಗಿದೆ ರಾವಣನ ಪಕ್ಷದಲ್ಲಿ. ಕುಂಭಕರ್ಣ ಎದ್ದವನೇ ರಾಮನಿಗೆ ಬುದ್ಧಿವಾದ ಹೇಳ್ತಾನೆ, ಕ್ಷಮಿಸಿ ರಾವಣನಿಗೆ ಎದ್ದವನೇ ಬುದ್ಧಿವಾದ ಹೇಳ್ತಾನೆ. ಏನು ಅಂದರೆ, ನೀನು ಮಾಡ್ತಾ ಇರುವಂಥದ್ದು ತಪ್ಪು, ಪರಸ್ತ್ರೀಯನ್ನು ಈ ರೀತಿಯಾಗಿ ತಂದು ವಶದಲ್ಲಿ ಇರಿಸಿಕೊಂಡಿದ್ಯಲ್ಲ, ಎಷ್ಟರ ಮಟ್ಟಿಗೆ ಸರಿ ಇದು? ನಿನ್ನ ಕಾರ್ಯದ ಬಗ್ಗೆ ನೀನು ಚಿಂತನೆಯನ್ನು ಮಾಡಬೇಕು, ಇದು ಸರಿಯಲ್ಲ, ತಪ್ಪು, ನಿನಗೆ ಇದರಿಂದ ಮುಂದೆ ಅನಾಹುತವೇ ಕಾದಿದೆ. ಆ ಸೀತೆಯನ್ನು ನೀನು ಕದ್ದುಕೊಂಡು ಬಂದಿದ್ದೀಯಲ್ಲ, ಒಂದು ರೀತಿ ನೀನು ಮೃತ್ಯು ದೇವತೆಯನ್ನೇ ತಂದು ವಶದಲ್ಲಿ ಇರಿಸಿಕೊಂಡಿದ್ದಿ ಅಂತ ಹೇಳಲಾಗುತ್ತದೆ. ಆದರೆ ರಾವಣ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಅವನಿಗೂ ಅರಿವಿಗೆ ಬಂದಿದೆ ಇಷ್ಟೊತ್ತಿಗಾಗಲೇ ಶ್ರೀರಾಮಚಂದ್ರನ ಮುಂದೆ ನಾನು ನಿಲ್ಲಲಾರೆ ಅಂತ. ಆದರೆ ಈಗ ಹಠ ಸಾಧನೆಗೆ ನಿಂತಿದ್ದಾನೆ. ಹಾಗೂ ಕೊನೆಗೆ ಅಲ್ಲಿಂದ ಕುಂಭಕರ್ಣನನ್ನು ಕಳುಹಿಸಲಾಗುತ್ತದೆ ಯುದ್ಧಕ್ಕೆ. ಕುಂಭಕರ್ಣ ಹಾಗೂ ಶ್ರೀರಾಮಚಂದ್ರ ಸ್ವಾಮಿಯ ಮಧ್ಯದಲ್ಲಿ ಘನಘೋರವಾದಂತಹ ಯುದ್ಧ ನಡೀತದೆ. ಕೊನೆಗೆ ಕುಂಭಕರ್ಣ ತಾನು ಹತನಾಗ್ತಾನೆ. ಆ ಹತನಾಗುವಂತಹ ಸಂದರ್ಭದಲ್ಲಿ ಭಗವಂತ ಶ್ರೀಮನ್ನಾರಾಯಣನಾಗಿ ಶ್ರೀರಾಮಚಂದ್ರ ಸ್ವಾಮಿ ತಾನು ದರ್ಶನವನ್ನು ಇತ್ತಾನಂತೆ ಕುಂಭಕರ್ಣನಿಗೆ ಅಂತ. ನಾವಿದನ್ನೆಲ್ಲ ಆ ಭಾಗದಲ್ಲಿ ಯುದ್ಧಕಾಂಡದಲ್ಲಿ ಓದಿ ನಾವು ಅನುಭವಿಸಬೇಕು, ಯಾವ ರೀತಿ ಕುಂಭಕರ್ಣನ ವಧೆಯಾಯಿತು ಅಂತ. ಈ ಯುದ್ಧ ನಡೆದದ್ದೇ ತನ್ನ ಭಕ್ತರ ಉದ್ಧಾರಕ್ಕಾಗಿ, ತನ್ನ ಭಕ್ತರ ಶ್ರೇಷ್ಠತೆಯನ್ನು ತೋರಿಸಿಕೊಡಲಿಕ್ಕಾಗಿ ಅಂತ ಹೇಳುವಂಥದ್ದು ಈ ಯುದ್ಧದ ಸಂದರ್ಭದಲ್ಲಿ ಅನೇಕ ಬಾರಿ ನಾವು ತಿಳ್ಕೊಳ್ತೇವೆ. ಆಂಜನೇಯನ ಆ ಸ್ವಾಮಿ ನಿಷ್ಠೆ ಇರ್ಬೋದು, ಆಂಜನೇಯನ ಆ ಸಾಹಸ ಪ್ರವೃತ್ತಿ ಇರ್ಬೋದು, ಶೌರ್ಯ ಇರ್ಬೋದು, ಇದೆಲ್ಲ ಈಗಾಗಲೇ ಪ್ರಕಟಗೊಂಡಾಗಿದೆ. ಅದೇ ರೀತಿಯಾಗಿ ಗರುಡದೇವ ಬಂದು ಸಾಕ್ಷಾತ್ ಭಗವಂತನನ್ನೇ ಮೂರ್ಛಿತಗೊಂಡಿದ್ದವನನ್ನು ಎಬ್ಬಿಸಿಬಿಟ್ಟಿದ್ದಾನೆ. ಮತ್ತೆ ಭಗವಂತನ ಪಾರ್ಷದರ ಆ ಒಂದು ಕೀರ್ತಿ ಅಂತ ಹೇಳುವಂಥದ್ದು ಈ ರಾಮಾಯಣದ ಮುಖಾಂತರ ಭಗವಂತ ತಾನು ಲೀಲೆಯನ್ನು ಮಾಡ್ತಾ ಅವರ ಕೀರ್ತಿಯನ್ನು ತಾನು ಹೆಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಭಕ್ತರ ಉದ್ಧಾರ, ವಿಭೀಷಣನನ್ನು ಉದ್ಧಾರ ಮಾಡಿದ್ದಾನೆ, ಸುಗ್ರೀವನನ್ನು ತಾನು ತನ್ನೊಟ್ಟಿಗೆ ಸೇರಿಸಿಕೊಂಡಿದ್ದಾನೆ. ಇದೀಗ ಇಲ್ಲಿ ಇದು ಮತ್ತೆ ರಾವಣ ಕುಂಭಕರ್ಣರಿಗೂ ಅನ್ವಯಿಸ್ತದೆ. ಯಾಕೆಂದರೆ ಅವರ ಉದ್ಧಾರವೂ ಆಗಬೇಕು. ರಾವಣ ಕುಂಭಕರ್ಣರು ಕೂಡ ಹಿಂದೆ ಜಯ ವಿಜಯರಾಗಿದ್ದವರು. ಇವರಿಬ್ಬರೂ ಭಗವಂತನ ಪಾರ್ಷದರು, ದ್ವಾರಪಾಲಕರು. ತಾವು ಬಾಯಿ ತಪ್ಪಿ ಮಾತಾಡಿ ಸನಕಾದಿಗಳಿಂದ ಶಾಪಗ್ರಸ್ತರಾಗಿ 3 ಜನ್ಮಗಳ ಕಾಲ ರಾಕ್ಷಸ ಆ ಒಂದು ಯೋನಿಯಲ್ಲಿ ತಾವು ಬರಬೇಕು ಅಂತ ತಾವು ಶಾಪವನ್ನು ಪಡ್ಕೊಂಡಿದ್ರು. ಇದು ಈಗಾಗಲೇ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಬಂದಾಗಿದೆ. 1 ಜನ್ಮ ಮುಗಿದಿದೆ. ಇದೀಗ 2ನೇ ಜನ್ಮ ರಾವಣ ಕುಂಭಕರ್ಣರಾಗಿದ್ದಾರೆ. ಮುಂದೆ ಇನ್ನು ಶ್ರೀಕೃಷ್ಣಾವತಾರದಲ್ಲಿ ಭಗವಂತ ಬರುವಾಗ ಇವರಿಬ್ಬರು ಶಿಶುಪಾಲ ದಂತಭಕ್ತರಾಗಿ ಬರುವವರಿದ್ದಾರೆ. ಇದೀಗ 2ನೇ ಜನ್ಮವಾದ್ದರಿಂದ ಭಗವಂತನ ಕೈಯಿಂದಲೇ ಇವರ ಸಾವಾಗಬೇಕಾಗಿದೆ. ಕುಂಭಕರ್ಣನ ವಧೆಯಾಗಿದೆ.
ಈ ಸಂದರ್ಭದಲ್ಲಿ ಮತ್ತೆ ಅಲ್ಲಿಂದ ಮಾಯಾ ಪ್ರಯೋಗವಾಗ್ತದೆ ರಾವಣನ ಪಕ್ಷದಿಂದ, ಹಾಗೂ ಎಲ್ಲರೂ ಮೂರ್ಛಿತರಾಗ್ತಾರೆ. ಸಾಕ್ಷಾತ್ ಶ್ರೀರಾಮಚಂದ್ರ ಸ್ವಾಮಿ, ಲಕ್ಷ್ಮಣ ಎಲ್ಲರೂ ಇದೆಲ್ಲ ಈ ರಾಮಚಂದ್ರ ಸ್ವಾಮಿ ಹಾಗೂ ಲಕ್ಷ್ಮಣ ಆ ಗಳಿಗೆ ಮೂರ್ಛಿತರಾಗ್ತಾರೆ ಅಂತ ಹೇಳುವಂಥದ್ದು ರಾಮಾಯಣವನ್ನು ಓದುವಲ್ಲಿವರೆಗೆ ಸಾಕ್ಷಾತ್ ನನಗೂ ಅರಿವಿರಲಿಲ್ಲ. ಆಗಾಗ ಮೂರ್ಛಿತರಾಗ್ತಾರೆ. ಆದರೆ ಆಗ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಮತ್ತೆ ಎಚ್ಚರಗೊಳಿಸುವಂತಹ ಕೆಲಸವನ್ನು ಮಾಡುವಂಥವನು ಸಾಕ್ಷಾತ್ ಆಂಜನೇಯನೇ ಅಂತ. ಹಾಗಾಗಿ ಅವನು ಭಕ್ತಾಗ್ರೇಸರ ಅಂತ ಹೇಳುವಂಥದ್ದು ಲೋಕದ ಜನರಿಗೆ ಮನವರಿಕೆಯಾಗಬೇಕು. ಅವನ ಶೌರ್ಯ ಎಂಥದ್ದು, ಅವನ ಸಾಹಸ ಎಂಥದ್ದು, ಅವನ ಸ್ವಾಮಿ ನಿಷ್ಠೆ ಎಂಥದ್ದು, ಆ ಕಾರ್ಯದಲ್ಲಿ ತಾದಾತ್ಮ್ಯಕತೆ ಎಷ್ಟು, ಇದೆಲ್ಲವನ್ನೂ ತೋರಿಸಿಕೊಡ್ಲಿಕ್ಕಾಗಿ ಭಗವಂತ ಮಾಡುವಂತಹ ಲೀಲೆಗಳು ಇದೆಲ್ಲ. ಲಕ್ಷ್ಮಣನೂ ಕೂಡ ಪಾರ್ಶ್ವದನೇ, ಲಕ್ಷ್ಮಣನೂ ಕೂಡ ನಾವಿಲ್ಲಿ ಗಮನಿಸಬೇಕು, ಶೇಷನಾಗ ಲಕ್ಷ್ಮಣನಾಗಿ ಬಂದದ್ದು. ಇವರೆಲ್ಲರೂ ಭಗವಂತನ ಸುತ್ತಲಿರುವಂಥವರು, ಭಗವಂತನ ಸೇವೆ ಮಾಡುವಂತಹ ಅಜ್ಞಾನುವರ್ತಿಗಳು, ಸೇವಕರು ಇವರೆಲ್ಲರೂ ಕೂಡ. ಯಾವಾಗ ಎಲ್ಲರೂ ಮೂರ್ಛೆ ತಪ್ಪಿ ಬೀಳ್ತಾರೋ ಆವಾಗಲ್ಲಿ ಉಳ್ಕೊಂಡಿದ್ದದ್ದು ಯಾರು ಎಚ್ಚರದಲ್ಲಿ ಅಂತ ಹೇಳಿದರೆ ವಿಭೀಷಣ ಎಚ್ಚರದಲ್ಲಿದ್ದ. ಅದು ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ ಆ ರಾವಣನ ಪಕ್ಷದಿಂದ. ಆವಾಗ ಇಲ್ಲಿ ಈಗ ಎಲ್ಲರೂ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಆದರೆ ವಿಭೀಷಣ ಎಚ್ಚರಗೊಂಡಿದ್ದಾನೆ. ಕೊನೆಗೆ ಜಾಂಬವಂತ ಎಚ್ಚರಗೊಂಡಿದ್ದಾನೆ. ಜಾಂಬವಂತ ವಿಭೀಷಣನಲ್ಲಿ ಕೇಳ್ತಾನೆ, ಆಂಜನೇಯ ಬದುಕಿದ್ದಾನಲ್ಲ ಅಂತ, ಆಂಜನೇಯ ಎಚ್ಚರವಿದ್ದಾನ ಅಂತ. ಆವಾಗ ವಿಭೀಷಣ ಕೇಳ್ತಾನೆ ಜಾಂಬವಂತ ನಂತರ, ಸ್ವತಃ ಶ್ರೀರಾಮಚಂದ್ರ ಎಚ್ಚರ ಇದ್ದಾನ ಅಂತ ನೀವು ಕೇಳಲಿಲ್ಲ, ಲಕ್ಷ್ಮಣ ಇದ್ದಾನ ಅಂತ ಕೇಳಲಿಲ್ಲ, ಆಂಜನೇಯ ಇದ್ದಾನಲ್ಲ ಅಂತ ಯಾಕೆ ಕೇಳ್ತಾ ಇದ್ದೀರಿ ಅಂತ. ಆಗ ಜಾಂಬವಂತ ಹೇಳ್ತಾನೆ, ಜಾಂಬವಂತ ಬಹಳ ಹಳೆಯ ವ್ಯಕ್ತಿ, ಆ ಸಮುದ್ರ ಮಥನದ ಸಂದರ್ಭದಲ್ಲಿಯೇ ಇದ್ದಂಥವನವನು. ಹಾಗಾಗಿ ಅವನು ಹೇಳ್ತಾನೆ ಆಂಜನೇಯ ಬದುಕಿದ್ದಾನೆ ಅಂತ ಹೇಳಿ. ಆದರೆ ಶ್ರೀರಾಮಚಂದ್ರ ಬದುಕುತ್ತಾನೆ, ಲಕ್ಷ್ಮಣ ಬದುಕುತ್ತಾನೆ, ಮತ್ತೆ ನಾವು ಸೀತೆಯನ್ನು ಸರಲಿಕ್ಕೆ ಸಾಧ್ಯ, ಭಕ್ತನಿದ್ದಾಗ ಮಾತ್ರ ಭಗವಂತನಿರಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದೆಲ್ಲ ಸೂಚನೆಗಳಿದೆ. ಭಕ್ತ ಇರಬೇಕು, ಆವಾಗಲೇ ಭಗವಂತನು ಇರಲಿಕ್ಕೆ ಸಾಧ್ಯ. ಹಾಗಾಗಿ ಆಂಜನೇಯ ಇದ್ದಾನ ಅಂತ ಕೇಳಿದ್ದು, ಶ್ರೀರಾಮಚಂದ್ರ ಇದ್ದಾನ ಅಂತ ಕೇಳಲಿಲ್ಲ ಅಂತ. ಹೀಗೆ ತನ್ನ ಭಕ್ತರ ಮಹಿಮೆಯನ್ನು ತಿಳಿಸಿಕೊಡುವಂಥ ಅನೇಕ ಸಂದರ್ಭಗಳು ಈ ರಾಮಾಯಣದುದ್ದಕ್ಕೂ ನಾವು ನೋಡುವಂಥದ್ದು. ಈ ರೀತಿಯಾಗಿ ಕುಂಭಕರ್ಣನ ವಧೆಯೂ ಆಯಿತು. ಮುಂದೆ ಬರುವಂಥವನು ಸ್ವತಃ ಶ್ರೀರಾಮಚಂದ್ರ ಸ್ವಾಮಿ ಬರ್ತಾನೆ. ಇವಾಗ ಸ್ವತಃ ರಾವಣನೇ ತಾನು ಶ್ರೀರಾಮಚಂದ್ರ ಸ್ವಾಮಿಗೆ ಎದುರಾಗಿ ಬರ್ತಾನೆ. ಪರಸ್ಪರ ರಾವಣ ಹಾಗೂ ಶ್ರೀರಾಮಚಂದ್ರ ಸ್ವಾಮಿಯ ಯುದ್ಧ. ಈ ಯುದ್ಧ ಹೇಗಿತ್ತು ಅಂತ ಇದಕ್ಕೆ ಇನ್ಯಾವುದೇ ಉಪಮೆ ಇಲ್ಲ. ಆ ರೀತಿಯಾಗಿ ನಡೆದಂತಹ ಘನಘೋರವಾದಂತಹ ಯುದ್ಧ. ರಾವಣ ಬಹಳಷ್ಟು ಕಾಡ್ತಾನಂತೆ ಶ್ರೀರಾಮಚಂದ್ರ ಸ್ವಾಮಿಯನ್ನು. ಅಷ್ಟು ಸುಲಭ ಇರಲಿಲ್ಲ ಈ ವಧೆ, ಭಗವಂತನಿಂದ ಸಾಧ್ಯ ಇಲ್ಲ ಅಂತಲ್ಲ, ಅಲ್ಲಿ ಅತ್ಯಂತ ಘೋರವಾದಂಥ ಯುದ್ಧ. ಯಾಕೆಂದರೆ ಆತನೂ ಕೂಡ ಬಹಳಷ್ಟು ಕಾಲ ತಪಸ್ಸು ಮಾಡಿ ದೇವಾನುದೇವತೆಗಳಿಂದ ಅನೇಕ ವರವನ್ನು ಪಡೆದುಕೊಂಡಿದ್ದಂಥವನು ರಾವಣ. ಆದರೆ ಭಗವಂತನ ಕಾರುಣ್ಯ ಎಷ್ಟಿತ್ತು ಅಂತ ಹೇಳಿದರೆ, ಜೋರಾಗಿ ಆಗುವಂತಹ ಯುದ್ಧ ಏನಿದೆ ಆವಾಗ ರಾವಣ ಒಂದು ಬಾರಿ ತಾನು ಸುಸ್ತಾಗಿ ಕಂಗಾಲಾಗಿ ಹೋಗ್ತಾನೆ. ಆವಾಗ ಶ್ರೀರಾಮಚಂದ್ರ ಸ್ವಾಮಿ ಶತ್ರುವಾದಂತಹ ರಾವಣನಿಗೂ ಹೇಳ್ತಾನೆ, ಇವತ್ತು ಸುಸ್ತಾಗಿದೆ ನಿನಗೆ, ಬಹಳ ಮಂಕಾಗಿ ಕಾಣ್ತಾ ಇದ್ದಿ, ಹೋಗಿ ಇವತ್ತು ವಿಶ್ರಾಂತಿ ತೆಗೆದುಕೊಂಡು ಬಾ, ನಾಳೆ ಯುದ್ಧವನ್ನು ಮುಂದುವರಿಸುವ ಅಂತ. ಈ ರೀತಿಯಾದಂತಹ ಸಂದರ್ಭಗಳೆಲ್ಲ ಭಗವಂತನ ಕಾರುಣ್ಯ ಅಂತ ಹೇಳುವಂಥದ್ದು ತನ್ನ ಶತ್ರುಗಳನ್ನೂ ಬಿಟ್ಟಿಲ್ಲ. ಇದನ್ನೆಲ್ಲ ನಾವು ರಾಮಾಯಣದಲ್ಲಿ ನೋಡಬಹುದಾಗಿದೆ. ಹೀಗೆ ಕಾಡ್ತಾ ಇರ್ತಾನೆ ರಾವಣ. ಘೋರವಾದಂಥ ಯುದ್ಧ. ರಾಮಚಂದ್ರ ಸ್ವಾಮಿ ನೆಲದಲ್ಲಿ ನಿಂತುಕೊಂಡು ಯುದ್ಧ ಮಾಡ್ತಾನೆ. ರಾವಣ ಆತನಿಗೋ ಪುಷ್ಪಕ ವಿಮಾನ ಲಭ್ಯ ಉಂಟು. ಆತ ಪುಷ್ಪಕ ವಿಮಾನದಲ್ಲಿ ಯುದ್ಧ. ಆದರೆ ಇದನ್ನು ಸಹಿಸುವುದಿಲ್ಲ ಆಂಜನೇಯ. ತಾನು ಬೃಹದಾಕಾರವಾಗಿ ಬೆಳೆದು ನಿಂತು ತನ್ನ ಸ್ವಾಮಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆ ಯುದ್ಧ ನಡೀತದೆ. ಈ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲರೂ ಕೂಡ ಅಂತರಿಕ್ಷದಿಂದ ನೋಡ್ತಾರೆ. ಇಂದ್ರ ಸ್ವತಃ ತನ್ನ ರಥವನ್ನು ಕಳುಹಿಸಿಕೊಡ್ತಾನೆ ಭಗವಂತನಿಗೆ ಅಂತ. ಹಾಗೆ ಮಾತಲಿಯನ್ನೂ ಕೂಡ ಕಳುಹಿಸಿಕೊಟ್ಟಿದ್ದಾನೆ. ಇಂದ್ರ ಕಳುಹಿಸಿದಂತಹ ರಥದಲ್ಲಿ ನಿಂತುಕೊಂಡಂತಹ ಶ್ರೀರಾಮಚಂದ್ರ ಸ್ವಾಮಿ ಹಾಗೂ ರಾವಣನ ಮಧ್ಯದಲ್ಲಿ ಘನಘೋರವಾದ ಯುದ್ಧ. ಆದರೆ ಆ ಒಂದೇ ಪೆಟ್ಟಿಗೆ ವಧೆ ಅಂತ ಹೇಳುವಂಥದ್ದು ಸಾಧ್ಯವಾಗುವುದಿಲ್ಲ. ಹಾಗೂ ಯುದ್ಧ ವಿರಾಮದಲ್ಲಿ ಅಗಸ್ತ್ಯ ಮಹಾಮುನಿಗಳು ಬರ್ತಾರೆ. ಹಾಗೂ ಆದಿತ್ಯ ಹೃದಯವನ್ನು ಭಗವಂತನಿಗೆ ಉಪದೇಶ ಮಾಡಲಾಗುತ್ತದೆ. ಆದಿತ್ಯ ಹೃದಯವನ್ನು ತಾನು ಪಡ್ಕೊಂಡಂತಹ ಭಗವಂತ ಯುದ್ಧಕ್ಕೆ ಹೋಗ್ತಾನೆ. ಇಲ್ಲಿ ನಾವೊಂದು ಭಾಗ ಗಮನಿಸಬೇಕು. ನಾವು ಯಾವಾಗಲೂ ಮಾತಾಡ್ತೇವಲ್ಲ, ನಮಗೆ ನಮ್ಮ ಕರ್ಮದ ಮೇಲೆ ವಿಶ್ವಾಸ, ನಮಗೆ ಯಾವಾಗಲೂ ನಮ್ಮ ತೋಳ್ಬಲದ ಮೇಲೆ ವಿಶ್ವಾಸ, ನಮಗೆ ನಮ್ಮ ಕೆಲಸದ ಮೇಲೆ ವಿಶ್ವಾಸ, ನಂಬಿಕೆ. ಹೌದು, ನಮಗೆ ಎಷ್ಟೇ ನಂಬಿಕೆ, ಎಷ್ಟೇ ಧೈರ್ಯ, ಎಷ್ಟು ನಮ್ಮ ಕರ್ಮ ಕುಶಲಿಗಳು ನಾವು ಆಗಿದ್ದರೂ ಕೂಡ ಭಗವಂತನ ಅನುಗ್ರಹ ಅಂತ ಹೇಳುವಂಥದ್ದು
ಹೇಳುವಂಥದ್ದು ಅತ್ಯಂತ ಅವಶ್ಯಕ. ಶ್ರೀರಾಮಚಂದ್ರ ಸ್ವಾಮಿಯೂ ಕೂಡ ಆದಿತ್ಯ ಹೃದಯವನ್ನು ಪಠಿಸಿ ತಾನು ರಾವಣನ ವಧೆಗೆ ಹೋದದ್ದನ್ನು ನಾವು ಗಮನಿಸಬೇಕು. ಯಾಕೆ ಭಗವಂತನಲ್ಲಿ ಸಾಮರ್ಥ್ಯ ಇಲ್ವಾ? ಸಾಮರ್ಥ್ಯ ಉಂಟು, ಆದರೆ ಭಗವದ್ ಅನುಗ್ರಹ ಅಂತ ಹೇಳುವಂಥದ್ದು ನಮ್ಮ ಎಲ್ಲ ಕರ್ತವ್ಯಗಳ ಜೊತೆಯಲ್ಲಿ ಇದ್ದಾಗ ಮಾತ್ರ ಕೆಲಸ ಸಾಧ್ಯವಾಗುವಂಥದ್ದು. ಕೇವಲ ನಾವು ನಮ್ಮ ಕರ್ತವ್ಯದಲ್ಲಿಯೋ ನಮ್ಮ ಶಕ್ತಿಯಲ್ಲಿಯೋ ಬುದ್ಧಿವಂತಿಕೆಯಲ್ಲೋ ಇಷ್ಟರಲ್ಲೇ ವಿಶ್ವಾಸ ಇಟ್ಟುಕೊಂಡಾಗಲೆಲ್ಲ ಕಾರ್ಯ ಸಂಪೂರ್ಣವಾಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಭಗವಂತನ ಈ ನಡೆ ನಮಗೆ ತೋರಿಸಿಕೊಡ್ತದೆ. ಆದಿತ್ಯ ಹೃದಯ ಉಪದೇಶವನ್ನು ಪಡ್ಕೊಂಡಂತಹ ಶ್ರೀರಾಮಚಂದ್ರ ಸ್ವಾಮಿ ತಾನು ತೆರಳುತ್ತಾನೆ. ಹಾಗೂ ಘೋರವಾದಂತಹ ಯುದ್ಧದಲ್ಲಿ ದಶಕಂಠನ ಒಂದೊಂದೇ ಶಿರಗಳು ಬಿದ್ದು ಹೋಗಿ ಕೊನೆಗೆ ರಾವಣನ್ ಶ್ರೀರಾಮಚಂದ್ರ ಸ್ವಾಮಿಯಿಂದ ವಧಿಸಲ್ಪಡ್ತಾನೆ. ಹಾಗೂ ಭಗವಂತ ತಾನು ಶ್ರೀಮನ್ನಾರಾಯಣನಾಗಿ ಆ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ರಾವಣನಿಗೆ ತಾನು ದರ್ಶನವನ್ನೀಯುತ್ತಾನೆ. ಯಾಕೆಂದರೆ ಆತ ಜಯ ಅಂತ ಹೇಳುವಂತಹ ಪಾರ್ಶ್ವದ ನಾವು ಹಿಂದೆನೇ ಚಿಂತನೆಯನ್ನು ನಡೆಸಿದ ಹಾಗೆ ಈ ರೀತಿಯಾಗಿ ರಾವಣ ವಧೆ ಭಗವಂತನ ಕೈಯಿಂದ ಆಯಿತು. ಈ ಹೊತ್ತಿಗೆ ಎಲ್ಲರೂ ಬಂದಲ್ಲಿ ಸೇರ್ತಾರೆ, ವಿಭೀಷಣಾದಿಗಳೆಲ್ಲರೂ ಕೂಡ. ವಿಭೀಷಣನೋ ಇವಾಗ ಸಿಟ್ಟುಕೊಂಡಿದ್ದಾನೆ ರಾವಣನ ಮೇಲೆ. ಯಾಕಂದರೆ ಬುದ್ಧಿ ಮಾತನ್ನು ಹೇಳಿದ್ರೂ ಕೂಡ ಕೇಳದೆ ಬಂದು ಹೋರಾಡಿ ರಾಮನ ಕೈಯಿಂದ ಸತ್ತು ಬಿದ್ದಿದ್ದಾನೆ ಇಲ್ಲಿ. ಹಾಗಾಗಿ ಈಗಲೂ ಆತನ ಮನಸ್ಸಲ್ಲಿ ಕೋಪ ಅಂತ ಹೇಳುವಂಥದ್ದು ಬಿಟ್ಟಿಲ್ಲ. ಆಗ ಶ್ರೀರಾಮಚಂದ್ರ ಸ್ವಾಮಿ ಹೇಳ್ತಾನೆ, ನಿನ್ನ ಅಣ್ಣನ ಅಂತಿಮ ಸಂಸ್ಕಾರಗಳನ್ನೆಲ್ಲ ಮಾಡು ಅಂತ ಭಗವಂತ ಹೇಳುವಾಗ ವಿಭೀಷಣ ಒಲ್ಲೆ ಅಂತ ಹೇಳ್ತಾನೆ. ಇಲ್ಲ, ನಾನು ಮಾಡುವುದಿಲ್ಲ, ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ ಅಂತ. ಆವಾಗ ಭಗವಂತ ಹೇಳುವಂತಹ ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಶ್ರೀರಾಮಚಂದ್ರ ಸ್ವಾಮಿ ಹೇಳ್ತಾನೆ, ಮರಣಾನಿ ತಾನಿ ವೈರಾನಿ. ಎಷ್ಟೇ ವೈರತ್ವ ದ್ವೇಷ ಎಲ್ಲ ನಮ್ಮಲ್ಲಿರಲಿ, ಎಲ್ಲಿವರೆಗೆ? ಸಾವಿನವರೆಗೆ ಮಾತ್ರ ಅಂತ. ಒಬ್ಬ ಸಾವನ್ನು ಸಮೀಪಿಸಿದ ಅಂತೇಳಿ ಆದರೆ ಅಲ್ಲಿಂದ ಮುಂದೆ ವೈರತ್ವ ಅಂತ ಹೇಳುವಂಥದ್ದು ಸರಿಯಲ್ಲ. ನಿನ್ನ ಅಣ್ಣ ಇವನು, ಅವನ ಕೆಲಸವನ್ನೆಲ್ಲ ಮಾಡು, ನೀನು ಮಾಡಲಿಲ್ಲ ಅಂತ ಆದರೆ ಸ್ವತಃ ನಾನೇ ಮಾಡ್ತೇನೆ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಹಾಗೂ ವಿಭೀಷಣ ಹೋಗಿ ಅಂತ್ಯ ಸಂಸ್ಕಾರದ ಎಲ್ಲ ಸಿದ್ಧತೆಗಳನ್ನು ಮಾಡುವಂಥದ್ದು. ಮುಂದೆ ಬಂದಂತಹ ಮಂಡೋದರಿಯ ಪ್ರಲಾಪ ಅಂತ ಹೇಳುವಂತಹ ಭಾಗಗಳೆಲ್ಲ ಉಂಟು. ಮಂಡೋದರಿ ಅತ್ಯಂತ ಸಾಧ್ವಿಯಾದಂತಹ ಸ್ತ್ರೀ, ಆಕೆ ಪತಿವ್ರತೆ. ಆಕೆ ಹಾಗೂ ಶ್ರೀರಾಮಚಂದ್ರನ ಮಧ್ಯದ ಸಂಭಾಷಣೆಗಳನ್ನೆಲ್ಲ ನಾವು ರಾಮಾಯಣದಲ್ಲಿ ಓದಬೇಕು. ಮುಂದೆ ವಿಭೀಷಣನಿಗೆ ಪಟ್ಟವನ್ನು ಕಟ್ತಾನೆ ಶ್ರೀರಾಮಚಂದ್ರ ಸ್ವಾಮಿ. ಯಾಕೆ ಅಂದರೆ ಹಿಂದೆನೇ ಒಮ್ಮೆ ಕಟ್ಟಿದ್ದ ಸಮುದ್ರ ತಡಿಯಲ್ಲಿ ಸಾಂಕೇತಿಕವಾಗಿ, ಈಗ ಶಾಸ್ತ್ರೋಕ್ತವಾಗಿ ವಿಭೀಷಣನಿಗೆ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದ ನಂತರ ಈಗ ಮರಳಿ ಸೀತೆಯನ್ನು ಕರ್ಕೊಂಡು ಬರುವಂತಹ ಸಂದರ್ಭ. ವಿಭೀಷಣನಿಂದ ಹೇಳಿ ಕಳಿಸಲಾಗುತ್ತದೆ, ಸ್ವತಃ ಆಂಜನೇಯ ಹೋಗ್ತಾನೆ ಸೀತಾಮಾತೆಯನ್ನು ಕರ್ಕೊಂಡು ಬರಬೇಕು. ದೀರ್ಘಕಾಲದ ಈ ಒಂದು ಅಗಲುವಿಕೆ ಇವರಿಬ್ಬರ ಮಧ್ಯದಲ್ಲಿ ಸಂಭವಿಸಿದೆ. ಸೀತೆಗೆ ಯಾವಾಗ ನಾನು ರಾಮನನ್ನು ನೋಡಿಯೇನೋ, ಯಾವಾಗ ರಾಮನನ್ನು ಸೇರಿಯೇನೋ, ಮಾತಾಡಿಸಿಯೇನೋ ಅಂತ ಹೇಳುವಂಥ ಆ ಒಂದು ಅತ್ಯಂತ ಉದ್ವೇಗದ ಆ ಸ್ಥಿತಿಯಲ್ಲಿ ತಾನು ಹೊರಟಿದ್ದಾಳೆ. ಶ್ರೀರಾಮಚಂದ್ರನಿಂದ ಅಪ್ಪಣೆ ಬಂದಿದ್ದೇನೆಂದರೆ, ಸ್ನಾನ ಮಾಡಿ ಶುಭ್ರಳಾಗಿ ಶುದ್ಧವಾದಂತಹ ಒಡವೆಯನ್ನೆಲ್ಲ ಧರಿಸಿಕೊಂಡು, ವಸ್ತ್ರವನ್ನು ಧರಿಸಿಕೊಂಡು, ಸರ್ವಾಲಂಕಾರ ಭೂಷಿತಳಾಗಿ ಸೀತೆ ರಾಮನ ಮುಂದೆ ಬರಬೇಕು ಅಂತ ಆಜ್ಞೆ. ಆದರೆ ಸೀತೆ ಹೇಳ್ತಾಳೆ, ಇಲ್ಲ, ನಾನೀಗ ಹೇಗಿದ್ದೇನೋ ಹಾಗೇ ಬರ್ತೇನೆ ಅಂತ. ಯಾಕೆ ಅಂದರೆ ಇದರ ಹಿಂದೆ ಒಂದು ಸೂಚನೆ ಉಂಟು. ನಿನ್ನನ್ನು ಬಿಟ್ಟು ಬಂದಾಗ ನಾನು ಯಾವ ವಸ್ತ್ರದಲ್ಲಿದ್ದೇನೋ, ಯಾವ ಸ್ಥಿತಿಯಲ್ಲಿದ್ದೇನೋ, ಇವತ್ತೂ ಕೂಡ ಅದೇ ಸ್ಥಿತಿಯಲ್ಲಿ ಅದೇ ವಸ್ತ್ರದಲ್ಲಿ ಹಾಗೇನೇ ನಾನು ಇದ್ದೇನೆ ಅಂತ ಹೇಳುವಂಥದ್ದು ತನ್ನ ಸ್ವಾಮಿಗೆ ತೋರಿಸಿಕೊಡಬೇಕು ನಾನು ಅಂತ ಹೇಳುವಂಥ ಇಚ್ಛೆ ಒಂದು ಸೀತಾಮಾತೆಯದ್ದಾಗಿತ್ತು. ಹಾಗಾಗಿ ಆಕೆ ಉಟ್ಟ ಬಟ್ಟೆಯಲ್ಲೇ ಬರ್ತೇನೆ ರಾಮನ ಮುಂದೆ ಅಂತ ಹೇಳಿದ್ದು. ಯಾಕೆ ಅಲ್ಲಿಂದ ಇಲ್ಲಿವರೆಗೆ ನನ್ನ ತನು ಮನದಲ್ಲಿ ರಾಮ ಬಿಟ್ಟರೆ ಇನ್ನೊಬ್ಬ ಇರಲಿಲ್ಲ. ಅದನ್ನು ತೋರಿಸಿಕೊಡುವಂತಹ ಆ ಒಂದು ಮನಸ್ಸು ಇಚ್ಛೆ ಆಕೆಗಾಗಿತ್ತು. ಆದರೆ ಈ ರೀತಿಯಾದಂಥ ಆಜ್ಞೆ ಬಂದಿದೆ. ಸರಿ, ತಾನು ಸ್ನಾನ ಮಾಡಿ ಶುದ್ಧಳಾಗಿ ಸರ್ವ ಅಲಂಕಾರ ಭೂಷಿತಳಾಗಿ ರಾಮನನ್ನು ಯಾವಾಗ ನೋಡ್ತೇನೋ ಅಂತ ಹೇಳುವಂಥ ಆ ಒಂದು ಸ್ಥಿತಿಯಲ್ಲಿ ತುಂಬಿದ ಗರ್ಭಿಣಿಯೊಬ್ಬಳು 9 ತಿಂಗಳುಗಳ ಕಾಲ ತಾನು ಮಗುವನ್ನೊಂದನ್ನು ತನ್ನ ಜಠರದಲ್ಲಿ ಗರ್ಭದಲ್ಲಿ ಹೊತ್ತು ಇಟ್ಟುಕೊಂಡಂಥ ಆ ತಾಯಿ ಯಾವಾಗ ಆ ಮಗುವಿನ ಮುಖವನ್ನು ನೋಡಿಯೇನೋ, ಆಲಂಗಿಸಿಯೇನೋ ಅಂತ ಹೇಳುವಂಥ ಆ ಒಂದು ತುಡಿತ ಹೇಗಿರ್ತದೆ ನೋಡಿ, ಆ ಸ್ಥಿತಿಯಲ್ಲಿ ಬಂದಿದ್ದಾಳೆ. ಎದುರಿಗೆ ಬಂದು ನಿಲ್ಲಬೇಕಾದ್ರೆ ಶ್ರೀರಾಮಚಂದ್ರ ಸ್ವಾಮಿ 3 ರೀತಿಯ ನೋಟದಲ್ಲಿ ಆಕೆಯನ್ನು ನೋಡ್ತಾನಂತೆ. ಒಂದು ಹರ್ಷ, ಮತ್ತೊಂದು ಕೋಪ, ಮತ್ತೊಂದು ಕಾರುಣ್ಯ. ಈ 3 ಭಾವಗಳು ರಾಮನ ಆ ನೋಟದಲ್ಲಿತ್ತು ಅಂತ ವಾಲ್ಮೀಕಿಯವರು ಬರೀತಾರೆ. ಏನು ಆ 3 ಭಾವ ಯಾಕಾಗಿ? ಹರ್ಷ ಯಾಕೆ ಅಂದರೆ, ನನ್ನ ಪತ್ನಿ ಈಕೆಯನ್ನು ಇನ್ನೊಬ್ಬ ಕದ್ದುಕೊಂಡು ಹೋಗಿದ್ದಾನೆ. ಇನ್ನೊಬ್ಬ ಕದ್ದುಕೊಂಡು ಹೋದಂತಹ ಪತ್ನಿಯನ್ನು ಅವನ ಬಳಿಯಲ್ಲೇ ಬಿಡದೆ ಮರಳಿ ನಾನು ಕರ್ಕೊಂಡು ಬಂದೆ. ನನ್ನ ಇಕ್ಷ್ವಾಕು ವಂಶದ ಮರ್ಯಾದೆಯನ್ನು, ಘನತೆಯನ್ನು ಎತ್ತಿ ಹಿಡಿದೆ. ತಲೆ ತಗ್ಗಿಸುವಂತೆ ಮಾಡಲಿಲ್ಲ ಅಂತ ಹೇಳುವಂತಹ ಕಾರಣಕ್ಕೆ ಹರ್ಷ ಉಂಟಾಯಿತಂತೆ. ಆ ನಂತರ ಕೋಪ ಉಂಟಾಯಿತು. ಯಾಕೆ ಅಂದರೆ, ಹೋಗಿ ಆ ಜಿಂಕೆಗೆ ಆಸೆ ಪಟ್ಟಿಯಲ್ಲ ಅಂತ ಹೇಳಿ ಕೋಪವೂ ಇತ್ತಂತೆ ಭಗವಂತನ ಹತ್ರ. ಆ ನಂತರ ಮುಂದೆ
ಆತನಿಗೆ ಕಾರುಣ್ಯ ಉಂಟು ಆ ದೃಷ್ಟಿಯಲ್ಲಿ ಅಂತ ಕೊಡ್ತಾರೆ. ಕಾರುಣ್ಯ ಭಾವ ಯಾಕೆಂದರೆ ಇಷ್ಟಾದರೂ ಕೂಡ ನಿನ್ನ ಕಷ್ಟ ಮುಗಿಲಿಲ್ಲಲ್ಲ ಅಂತ ಹೇಳುವಂಥ ಒಂದು ಕರುಣಾಪೂರ್ಣ ದೃಷ್ಟಿಯಿಂದ ಭಗವಂತ ಸೀತೆಯನ್ನು ನೋಡಿದ ಅಂತ. ಸೀತೆ ಸಮೀಪಿಸ್ತಾಳೆ. ಆವಾಗ ಶ್ರೀರಾಮಚಂದ್ರ ಸ್ವಾಮಿ ಹೇಳುತ್ತಾನೆ, ಈ ಭಾಗಗಳನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದರೆ ಕೇವಲ ಆ ಶ್ಲೋಕಗಳಿಗೆ ಅಷ್ಟೇ ಅರ್ಥವನ್ನು ನೋಡ್ತಾ ಹೋದರೆ ನಮಗೆ ಅರ್ಥ ವಿಪರೀತವಾಗಿ ಆಗುವಂತಹ ಸಾಧ್ಯತೆ ಉಂಟು. ಅಲ್ಲಿ ಏನು ಹೇಳ್ತಾನೆ ಶ್ರೀರಾಮಚಂದ್ರ ಸ್ವಾಮಿ ಅಂದರೆ, ಸರಿ ನಿನ್ನನ್ನು ರಾವಣನಿಂದ ಬಿಡುಗಡೆ ಮಾಡಿದ್ದೇನೆ, ರಾವಣನ ವಧೆಯೂ ಮಾಡಿದ್ದೇನೆ, ಇವಾಗ ನೀನು ಬೇಕು ಅಂತ ಹೇಳಿ ಆದರೆ ಇಲ್ಲೇ ಇರಬಹುದು ವಿಭೀಷಣನ ಜೊತೆಯಲ್ಲಿ, ಅಥವಾ ಸುಗ್ರೀವನ ಜೊತೆಗೆ ಹೋಗಬಹುದು, ಅಥವಾ ನೀ ಲಕ್ಷ್ಮಣನ ಜೊತೆಗೆ ಹೋಗ್ತೀಯೋ ಹೋಗು, ಹನುಮಂತನ ಜೊತೆಗೆ ಹೋಗ್ತೀಯೋ ಹೋಗು, ಭರತನ ಬಳಿಯಲ್ಲಿ ಇರ್ತೀಯೋ ಇರು ಅಂತ. ಆವಾಗ ಸೀತೆ ಕಣ್ಣೀರು ಹಾಕ್ತಾಳಂತೆ. ಇಷ್ಟು ಸಮಯ ರಾಮನಾಮದಲ್ಲಿ ರಾಮಜಪದಲ್ಲಿ ಯಾವಾಗ ರಾಮನನ್ನು ಸೇರ್ತೇನೆ ಅಂತ ಇರಬೇಕಾದಂಥವಳು ನೀನು ಅಂತ ರಾಮ ನಮಗೆ ಒಳಗೊಳಗೆ ಆಕೆ ಒಂದು ಬಾರಿ ದುಃಖಿತಳಲ್ಲ. ಆದರೆ ಆಕೆ ಗೊತ್ತುಂಟು ಯಾಕಾಗಿ ರಾಮ ಈ ಮಾತನ್ನಾಡಿದ ಅಂತ. ಆ ಹೊತ್ತಿಗೆ ಭಗವಂತನ ಮನಸ್ಸಿನಲ್ಲಿ ಸಕಲ ದೇವತೆಗಳು ಕೂಡ ಆವಿರ್ಭವಿಸ್ತಾರಂತೆ. ಹಾಗೂ ಅಲ್ಲಿ ಆ ದೇವತೆಗಳು ರಾಮನ ಬಳಿಯಲ್ಲಿ ಮಾತಾಡುವುದು, ಯಾರು ನೀನು, ಯಾಕಾಗಿ ಈ ತಪ್ಪು ಮಾಡ್ತಾ ಇದ್ದಿ, ಎಂಥ ಮಾತನ್ನು ಹೇಳ್ತಾ ಇದ್ದಿ, ಸೀತೆ ಎಂಥವಳು ನಿನಗೆ ಗೊತ್ತಿಲ್ವಾ ಅಂತ. ಇದರ ಹಿಂದೆ ಒಂದು ಸೂಚನೆ ಉಂಟು. ಏನು ಅಂದರೆ, ನಾವೆಲ್ಲರೂ ಕೂಡ ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮೊಳಗೆ ಆ ಭಗವದ್ ಅಂಶ ಅಂತ ಹೇಳುವಂಥದ್ದು ಉಂಟು. ನಾವು ತಪ್ಪು ಮಾಡುವಾಗ ನಾವು ಕೂಡ ಆಲೋಚನೆ ಮಾಡಬೇಕು, ಯಾರು ನಾವು ಯಾಕಾಗಿ ಬಂದಿದ್ದೇವೆ, ನಾವು ಮಾಡುವಂತಹ ಈ ಕೆಲಸ ಯೋಗ್ಯವಾ, ಇದರಿಂದ ಭಗವಂತ ಮೆಚ್ಚುತ್ತಾನ, ನಮ್ಮ ಒಳಗೂ ಕೂಡ ಆ ಶ್ವಾಸ ರೂಪದಲ್ಲಿ ಭಗವಂತ ನಿಲ್ಲುವ, ಅವನು ಮೆಚ್ಚುವಂತಹ ಕೆಲಸವನ್ನು ನಾವು ಮಾಡ್ತೇವಾ ಅಂತ ಹೇಳುವಂಥದ್ದನ್ನು ಮಾಡ್ತಿದ್ದೇವಾ, ಇದು ಮಾಡುವ ಕೆಲಸವ ನಾವು ಅಂತ ನಾವು ಚಿಂತಿಸಬೇಕು ಅಂತ ನಮಗೆ ಸೂಚ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ವಾಲ್ಮೀಕಿಯವರು ತಿಳಿಸ್ತಾರೆ. ಈ ರೀತಿ ರಾಮನ ಮನಸ್ಸಿನಲ್ಲಿ ಆವಿರ್ಭವಿಸಿದ ಎಲ್ಲ ದೇವತೆಗಳು ರಾಮನನ್ನು ಎಚ್ಚರಿಸ್ತಾರೆ. ಈ ಹೊತ್ತಿಗೆ ಸೀತಾಮಾತೆಗೆ ಅರ್ಥ ಆಯಿತು ಯಾಕಾಗಿ ಇದನ್ನು ಹೇಳಿದ್ದಾನೆ ಅಂತ. ಯಾಕೆಂದರೆ ಶ್ರೀರಾಮಚಂದ್ರನಿಗೆ ಗೊತ್ತು ಈಕೆಯ ಕಷ್ಟ ತಪ್ಪಿದ್ದಲ್ಲ ಅಂತ. ಯಾಕೆ ಇಷ್ಟು ಕಾಲ ರಾವಣನ ಜೊತೆಯಲ್ಲಿ ಇದ್ದವಳಿವಳು ಮುಂದೆ ಇದೇ ಮಾತು ತೊಂದರೆ ಕೊಡುವ ಸಾಧ್ಯತೆ ಉಂಟು. ಈಕೆಗೆ ಈ ಒಂದು ವಾಸ ಏನಿದೆ, ಇಷ್ಟು ದಿವಸದ ಕಾಲದ ಲಂಕಾ ವಾಸ, ಇದು ಈಕೆಗೆ ಮುಂದೆ ತೊಂದರೆ ಕೊಡ್ತಾ ಉಂಟು ಅಂತ ತಾನು ನೇರವಾಗಿ ಶ್ರೀರಾಮಚಂದ್ರ ಸ್ವಾಮಿ ಅಗ್ನಿ ಪ್ರವೇಶ ಮಾಡು ಅಂತ ಹೇಳುವುದಿಲ್ಲ. ಅಗ್ನಿ ಪ್ರವೇಶವನ್ನು ಆಯ್ಕೆ ಮಾಡಿಕೊಂಡವಳು ಸೀತೆಯೇ. ರಾಮನ ಮನಸ್ಸಿನ ದುಗುಡ, ಉದ್ವೇಗ, ಆತಂಕ ಎಲ್ಲವೂ ಅರ್ಥ ಮಾಡಿಕೊಂಡಿದ್ದಾಳೆ ಆಕೆ ಲಕ್ಷ್ಮಣನಲ್ಲಿ ಹೇಳ್ತಾಳೆ, ಅಗ್ನಿಯನ್ನು ಸಿದ್ಧಪಡಿಸು ಅಂತ. ಲಕ್ಷ್ಮಣ ಅಗ್ನಿಯನ್ನು ಸಿದ್ಧಪಡಿಸ್ತಾನೆ. ಅಗ್ನಿ ಮುಖಾಂತರ ಸೀತೆ ಹಾದು ಬರ್ತಾಳೆ ಅಂತ. ಅಗ್ನಿ ಆಕೆಯನ್ನು ಸುಡುವುದಿಲ್ಲ. ಸೀತಾನ ದಗ್ಧೇತಿ ಅಂತ ಹಿಂದೆ ಸಿದ್ಧರು ಚಾರಣರು ಹೇಳಿದ್ದೆಲ್ಲ ನಾವು ನೋಡಿದ್ದೇವೆ ಸುಂದರಕಾಂಡದಲ್ಲಿ. ಆಂಜನೇಯ ಸೀತೆ ಸುಟ್ಟಳ ಅಂತ ಆಲೋಚನೆ ಮಾಡುವಾಗ ಈ ರೀತಿಯಾಗಿ ಅಗ್ನಿಯ ಮುಖಾಂತರ ಸಾಗಿ ಬಂದು ಸೀತಾಮಾತೆ ರಾಮನನ್ನು ತಾನು ಸೇರಿಕೊಳ್ತಾಳೆ. ಈ ಅಗ್ನಿ ಪ್ರವೇಶ ಆಗಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಶ್ರೀರಾಮಚಂದ್ರ ಸ್ವಾಮಿ ಆ ಮಾತನ್ನಾಡಿದ್ದು. ಆದರೆ ತನ್ನ ಮುಖದಲ್ಲಿ ತಾನು ಹೇಳಿರಲಿಲ್ಲ ನೀನು ಅಗ್ನಿ ಪ್ರವೇಶ ಮಾಡು ಅಂತ. ಅದನ್ನು ಸೀತಾಮಾತೆ ಅರಿತುಕೊಂಡ್ಲು, ಆ ರೀತಿಯಾಗಿ ಸಾಗಿ ಬಂದ್ಲು ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕು. ಯಾಕೆಂದರೆ ಇದೆಲ್ಲ ಒಂದು ತತ್ಕಾಲಕ್ಕೆ ಆ ಪರಿಶುದ್ಧತೆಯನ್ನು ತೋರಿಸಿಕೊಟ್ಟಂತಹ ಕೆಲವೊಂದು ಘಟನೆಗಳು ಅಂತ. ಆಕೆ ಪರಿಶುದ್ಧಳೇ, ಅದು ರಾಮನಿಗೂ ಗೊತ್ತುಂಟು. ಆದರೆ ಅಲ್ಲಿದ್ದಂತಹ ಆ ಕ್ಷುದ್ರ ಮನುಷ್ಯರಿಗೆ ಗೊತ್ತಿರಬೇಕಲ್ಲ. ಮುಂದೆ ಅಯೋಧ್ಯಾವಾಸಿಗಳು ಇದನ್ನೇ ನೆಪವಾಗಿಸಿಕೊಳ್ತಾರೆ. ಮುಂದೆ ಸೀತಾಮಾತೆಗೆ ಕಷ್ಟವು ಅನೇಕ ಬರುವಂಥದ್ದುಂಟು. ಹಾಗಾಗಿ ಮತ್ತೆ ಬಂದು ರಾಮನನ್ನು ಸೇರಿಕೊಳ್ತಾಳೆ. ಇವಾಗ ವಿಭೀಷಣ ತಾನು ತನ್ನ ಪುಷ್ಪಕ ವಿಮಾನವನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸ್ತಾನೆ. ಹಾಗೂ ಹೇಳ್ತಾನೆ, ನೀನು ಮನಸ್ಸು ಮಾಡಿದರೆ ಈ ಅತ್ಯಂತ ವೈಭೋಗದಿಂದ ಕೂಡಿರುವಂತಹ ಈ ಲಂಕೆ ಏನಿದೆ ಇದನ್ನು ನಿನಗೆ ಕೊಟ್ಟು ಬಿಡುತ್ತೇನೆ, ನನಗೆ ಬೇಡ, ನಿನ್ನ ದಾಸನಾಗಿದ್ದು ಬಿಡುತ್ತೇನೆ ಅಂತ. ಲಂಕೆ ಅಂತ ಹೇಳಿದರೆ ಅದು ಎಂತಹ ನಗರ ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಆವಾಗ ಶ್ರೀರಾಮಚಂದ್ರ ಸ್ವಾಮಿ ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಿನ್ನ ಈ ಲಂಕೆ ಏನುಂಟು ಇದು ಸ್ವರ್ಗಕ್ಕಿಂತ ಸುಂದರ ಅಂತ ನೀನು ಹೇಳ್ಬೋದು, ಆದರೆ ನನಗೆ ಇದು ಒಪ್ಪುವುದಿಲ್ಲ, ನನ್ನ ಮನಸ್ಸಿಗೆ ಹಿತವಾಗಿಲ್ಲ. ಯಾಕೆ ಅಂದರೆ ನನ್ನ ಜನನಿ ಮತ್ತು ನನ್ನ ಜನ್ಮಭೂಮಿ ಅಯೋಧ್ಯೆ ನನಗಾಗಿ ಕಾಯ್ತಾ ಉಂಟು, ನಾನು ಅಲ್ಲಿಗೆ ಹೋಗಬೇಕು. 14 ವರ್ಷಗಳು ಮುಗಿದಿದೆ, ಶೀಘ್ರವಾಗಿ ನನ್ನ ತಮ್ಮ ಭರತನನ್ನು ನಾನು ಭೇಟಿಯಾಗಬೇಕು, ನನಗಾಗಿ ಕಾಯ್ತಾ ಇದ್ದಾನೆ, ಪ್ರತಿಜ್ಞೆ ಮಾಡಿದ್ದಾನೆ, ಅಗ್ನಿ ಪ್ರವೇಶ ಮಾಡ್ತಾನೆ, 14 ವರ್ಷ ಮುಗಿದ ತಕ್ಷಣ ನಾನು ಅಲ್ಲಿ ಹೋಗಬೇಕು ಅಂತ. ಸಾಧ್ಯವಾದರೆ ನನಗೆ ನಿನ್ನ ಪುಷ್ಪಕ ವಿಮಾನವನ್ನು ದೊರಕಿಸಿಕೊಡು, ಶೀಘ್ರವಾಗಿ ಹೋಗಬೇಕು ಭರತನ ಬಳಿಗೆ ಅಂತ. ಯಾವಾಗ ಭರತನನ್ನು ನೋಡಿಯೇನೋ ಅಂತ ಹೇಳುವಂತಹ ಕಾತರತೆ ಹೆಚ್ಚಾಗಿದೆ ಶ್ರೀರಾಮಚಂದ್ರ ಸ್ವಾಮಿಗೆ. ಹಾಗೂ ತಾನಲ್ಲಿಂದ ಆ ಪುಷ್ಪಕ ವಿಮಾನವನ್ನು ಹತ್ತಿ ಭಗವಂತ ತಾನು ತನ್ನ ಕೆಲವು ಸುಗ್ರೀವನಿದ್ದಾನೆ, ಅಂಗದ, ಜಾಂಬವಂತ ಮುಂತಾದವರೆಲ್ಲ ವಿಭೀಷಣ ರಾಮನನ್ನು ಕೂಡಿಕೊಂಡಿದ್ದಾರೆ ಪುಷ್ಪಕ ವಿಮಾನದಲ್ಲಿ. ಎಲ್ಲರೂ ಸೇರಿಕೊಂಡು ಬಂದು ಆ ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ಇಳಿಯುತ್ತಾರೆ. ಇಲ್ಲಿಂದ ಮುಂದೆ ಶ್ರೀರಾಮಚಂದ್ರ ಸ್ವಾಮಿ ಅಯೋಧ್ಯೆಗೆ ಹೋಗುವಂಥದ್ದಿರ್ಬೋದು, ಅಲ್ಲಿನ ಘಟನೆಗಳು ಏನೇನಾಯಿತೋ, ಮುಂದೆ ಸೀತಾರಾಮರ ಮತ್ತೆ ವಿಯೋಗ ಉಂಟಾಗುವುದು, ಇದೆಲ್ಲವನ್ನು
ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಶುಭವಾಗಲಿ. ಶ್ರೀರಾಮಚಂದ್ರ ಅರ್ಪಣಮಸ್ತು.